ಹಾಗಾದ್ರೆ ಚಿನ್ನಯ್ಯ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಈ ವ್ಯಕ್ತಿ ಎಸ್ಐಟಿ ಮುಂದೆ ಕೊಟ್ಟಿರುವಂತಹ ಹೇಳಿಕೆಗಳೇನು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ನಾನು ಸತ್ಯವನ್ನ ಹೇಳ್ತೇನೆ, ನನ್ನನ್ನ ಬಿಟ್ಟು ಬಿಡಿ. ನಾನು ನಿಜವನ್ನ ಹೇಳ್ತೇನೆ, ನನ್ನನ್ನ ಪಾರು ಮಾಡಿ. ಎಸ್ಐಟಿ ಮುಂದೆ ಚಿನ್ನಯ್ಯ ಕಣ್ಣೀರ ಧಾರೆ. ಮಾತು ಮಾತಿಗೂ ಗೊಳೋ ಅಂತಿದ್ದಾನೆ ಬುರುಡೆ ಮ್ಯಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಕಂಬಿ ಹಿಂದೆ ಚಿನ್ನಯ್ಯನ ಕಂಬನಿ ಹೇಗಿತ್ತು, ಕಣ್ಣೀರ ಧಾರೆ ಹೇಗಿತ್ತು ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಈಗ ಮುಂದಿಡುತ್ತಾ ಇರುವಂತಹದ್ದು. ನಾನು ಎಲ್ಲವನ್ನೂ ಕೂಡ ಹೇಳ್ತೇನೆ. ಯಾವ ರೀತಿಯ ಷಡ್ಯಂತ್ರ ಆಯ್ತು, ಯಾವ ರೀತಿಯ ಪಿತೂರಿ ಆಯ್ತು, ಯಾವ ರೀತಿ ನನ್ನನ್ನ ಚೂ ಬಿಟ್ರು. ಮಾತು ಮಾತಿಗೂ ಕೂಡ ಈಗ ಗೊಳೋ ಅಂತಿದಾನಂತೆ ಬುರುಡೆ ಮ್ಯಾನ್. ಎಸ್ಐಟಿ ಅಧಿಕಾರಿಗಳು ಕಳೆದ ಕೆಲ ದಿನಗಳಿಂದ ಈತನನ್ನ ವಿಚಾರಣೆಗೊಳಪಡಿಸಿದ್ದಾರೆ. ತೀವ್ರ ಮಟ್ಟದಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈತ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಈ ಹಿಂದೆ ಈ ಪ್ರಕರಣದಲ್ಲಿ ಏನೇನಾಗಿತ್ತು, ಎಷ್ಟು ವರ್ಷಗಳ ಷಡ್ಯಂತ್ರ ಇತ್ತು, ಹೇಗೆ ಪ್ಲಾನ್ ಅನ್ನ ರೂಪಿಸಲಾಗಿತ್ತು, ಎಲ್ಲವನ್ನೂ ಕೂಡ ಇಂಚಿಂಚಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಡುವಂತಹ ಕೆಲಸವನ್ನ ಈ ವ್ಯಕ್ತಿ ಮಾಡಿದಾನೆ, ಚಿನ್ನಯ್ಯ ಮಾಡಿದಾನೆ. ಇದೇ ಹೇಳಿಕೆ ಈ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾ ಇರುವಂತಹದ್ದು. ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದು ಹೌದು ಅಂತ ಕೂಡ ಎಸ್ಐಟಿ ಅಧಿಕಾರಿಗಳ ಬಳಿ ಹೇಳಿದ್ದಾನೆ. ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದು ಹೌದು, ಕೆಲ ಹೆಣಗಳನ್ನ ಹೂತು ಹಾಕಿದ್ದು ಕೂಡ ನಿಜ. ಆದರೆ ಸಾವಿರಾರು ಹೆಣವನ್ನ ಹೂತಿದ್ದೆ ಅನ್ನೋದು ಕಟ್ಟುಕತೆ, ಸುಳ್ಳು ಅಂತ ಹೇಳಿದ್ದಾನೆ. ಈ ಪ್ರಕರಣ ಇಷ್ಟು ದೊಡ್ಡದಾಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲೇ ಸತ್ಯವನ್ನ ಹೇಳ್ತೇನೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಬಳಿ ಈ ವ್ಯಕ್ತಿ ಹೇಳಿದ್ದಾನೆ. ನಾನು ಪುಂಗಿಯನ್ನ ಬಿಟ್ಟೆ ಅಂತ ಹೇಳಿ ಚೆನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಧರ್ಮಸ್ಥಳದಲ್ಲಿ ಈ ವ್ಯಕ್ತಿ ಕೆಲಸ ಮಾಡಿದ್ದನ್ನ, ಹೆಣಗಳನ್ನ ಹೂತಂತಹ ವಿಚಾರವನ್ನೇ ಈ ಗ್ಯಾಂಗ್ ಬಂಡವಾಳ ಮಾಡಿಕೊಂಡಿತ್ತು. ಎಲ್ಲೋ ಇದ್ದಂತಹ ವ್ಯಕ್ತಿಯನ್ನ ಮುನ್ನೆಲೆಗೆ ಕರ್ಕೊಂಡು ಬಂದು ಬಲಿಕ ಬಕ್ರ ಮಾಡುವಂತಹ ಕೆಲಸ ಮಾಡ್ತು. ಆತನಿಗೆ ಈ ಬಗ್ಗೆ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ದುಡ್ಡಿನ ಆಸೆಗೆ ಬರ್ತಾನೆ, ಹೇಳಿಕೊಟ್ಟಿದ್ದನ್ನ ಹೇಳ್ತಾನೆ. ಈಗ ಎಸ್ಐಟಿ ಕೈಯಲ್ಲಿ ಲಾಕ್ ಆಗಿದ್ದಾನೆ. ಈ ಗ್ಯಾಂಗು ಈತನಿಗೆ ಕೊಟ್ಟಂತಹ ಚಿತ್ರಹಿಂಸೆ, ನಡೆಸಿದಂತಹ ಷಡ್ಯಂತ್ರ ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳ ಬಳಿ ತಿಳಿಸಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಸುಕೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಚಿನ್ನಯ್ಯನಿಗೆ ಅವನೇನು ಮಾಡ್ತಾ ಇದ್ದಾನೆ, ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಈತ ಅಲ್ಲಿ ಕೆಲಸ ಮಾಡಿದ್ದನ್ನ, ಹೆಣ ಹುಟ್ಟಿದಂತಹ ವಿಚಾರವನ್ನೇ ಈ ಗ್ಯಾಂಗ್ ಬಂಡವಾಳ ಮಾಡ್ಕೊಳ್ತಾ ಅಂತ ಹೇಳಿ ಈತ ಎಸ್ಐಟಿ ಅಧಿಕಾರಿಗಳ ಮುಂದಿಟ್ಟಂತಹ ಬಿಚ್ಚಿಟ್ಟಂತಹ ಸತ್ಯವಾದ್ರೂ ಏನು ಅಂತ ಹೇಳಿ ಸುಕೇಶ್. ಪ್ರೇಮ್, ನಾನು ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೆ ಹೌದು. ಅಲ್ಲಿ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಂಥದ್ದು ಅಥವಾ ದುರಂತಮಯ ಸಾವಾಗಿ ಸಿಕ್ಕಂತ ಶವಗಳನ್ನು ಹೂತಿರುವಂಥದ್ದು ಹೌದು. ಆದರೆ ಅವೆಲ್ಲವೂ ಕೂಡ ಪೊಲೀಸ್ ಮಹಜರು ಅಥವಾ ಏನು ಪ್ರಕ್ರಿಯೆ ಇತ್ತು ಅದ್ರ ಪ್ರಕಾರ ಹೂಳ್ತಾ ಇದ್ದೆ. ಅದು ನನ್ನ ಕೆಲಸ ಕೂಡ ಆಗಿತ್ತು ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದೇನೆ ಅನ್ನೋದು. ಆದರೆ ತಾನು ಹೇಳ್ತಾ ಇರುವಂಥ ನೂರಾರು ಶವಗಳಿತ್ತು, ಸಾವಿರಾರು ಶವಗಳನ್ನ ಹೂಳಾಗಿತ್ತು, ಕೆಲವೊಂದು ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು ಅನ್ನೋ ಆರೋಪ, ಅದನ್ನ ಇಂತಲ್ಲೇ ಹೂತಿದ್ರು ಅನ್ನುವಂಥ ಸ್ಥಳಗಳನ್ನ ತೋರಿಸ್ತಂಥದ್ದು ಅವೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿತ್ತು ಅನ್ನೋದನ್ನ ಎಸ್ಐಟಿ ಮುಂದೆ ಚಿನ್ನಯ್ಯ ಒಪ್ಕೊಂಡಿದ್ದೇನೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಜೊತೆಗೆ ಯಾರೆಲ್ಲ ಸೇರಿ ಏನೆಲ್ಲ ಹೇಳಿದ್ರು ಅದನ್ನ ನಾನು ಪಾಲಿಸಿದ್ದೇನೆ ಹೊರತು ಬೇರೆ ಏನು ಇಲ್ಲ ಅನ್ನುವ ಮೂಲಕ ಸಂಪೂರ್ಣವಾಗಿ ಎಸ್ಐಟಿ ಮುಂದೆ ಆತ ಸರೆಂಡರ್ ಆದಂತೆ ಕಾಣಿಸ್ತಾ ಇದೆ. ಇದು ಈ ಮಟ್ಟಿಗೆ ಬೆಳೆಯುತ್ತೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕೇವಲ ಅವ್ರು ಹೇಳಿದಂತೆ ನಾನು ಕೇಳಬಹುದು ಅನ್ನುವಂಥದ್ದು. ಆ ನಂತರ ನನ್ನ ಕೆಲಸ ಮುಗೀತು ಅನ್ಕೊಂಡಿದ್ದೆ ನಾನು. ಆದರೆ ನನ್ನನ್ನು ನೀವೇ ಕಾಪಾಡಬೇಕು ಸರ್, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥ ಮನವಿಯನ್ನು ಕೂಡ ಎಸ್ಐಟಿ ಮುಂದೆ ಮಾಡ್ಕೊಂಡಿರುವಂಥದ್ದು. ನಾನು ಎಲ್ಲ ಸತ್ಯವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಇದೇ ಸತ್ಯವನ್ನು ಕೋರ್ಟಲ್ಲೂ ಕೂಡ ಹೇಳ್ತೀನಿ. ನನ್ನ ಆದಷ್ಟು ಬೇಗ ಕೋರ್ಟ್ಗೆ ಕರ್ಕೊಂಡು ಹೋಗಿ ನನಗೆ ಈ ಒತ್ತಡವನ್ನು ತಡೆಯಕ್ಕಾಗಲ್ಲ ಅನ್ನುವಂಥ ಅಂಗಾಲಾಚಿದಂತ ಬೇಡಿಕೊಂಡಂತ ಬೆಳವಣಿಗೆ ಕೂಡ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟಕವಾದಂತಹ ಮಾಹಿತಿಗಳು ಹೊರಬಂದಿದೆ. ಸ್ಫೋಟಕವಾದ ವಿಚಾರಗಳನ್ನ ಹೇಳಿದ್ದಾನೆ. ಯಾರ್ಯಾರು ಇದ್ದಾರೆ ಅನ್ನೋದು ಸೇರಿದಂತೆ ಸಾಕಷ್ಟು ವಿಚಾರವನ್ನು ಬಹಿರಂಗಪಡಿಸಿದ್ದಾನೆ. ಆದಷ್ಟು ಬೇಗ ಇದನ್ನು ನನಗೆ ಮುಕ್ತಿ ಕೊಡಿಸಿ, ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ, ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಲಿಲ್ಲ ಅನ್ನುವಂಥ ಮನವಿಯನ್ನು ಕೂಡ ಅವನು ಮಾಡ್ಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಸುಕೇಶ್, ಇವರು ಮೊದಲೇನೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಚಿನ್ನಯ್ಯನ ಹೇಳಿಕೆ ಮೂಲಕ ಗೊತ್ತಾಗುತ್ತೆ. 2-3 ತಿಂಗಳಿನಿಂದ ಹಿಂದಾಗಿರುವಂತಹ ಷಡ್ಯಂತ್ರ ಇಲ್ಲ, ಇದು 2-3 ವರ್ಷಗಳ ಹಿಂದೆ ಆಗಿರುವಂತಹ ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಕಾ ಪ್ಲಾನು, ಪಕ್ಕಾ ಸ್ಕ್ರಿಪ್ಟ್ ಅನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ರು ಕೂಡ ಈ ಬುರುಡೆ ಗ್ಯಾಂಗಿಗೆ ಈ ವಿಚಾರ ತಿರುಗುಬಾಣ ಆಗಿದ್ದು ಹೇಗೆ ಅಂತ ಹೇಳಿ ಚಿನ್ನಯ್ಯ ಉಲ್ಟಾ ಹೊಡಿತಾನೆ ಅನ್ನುವಂತಹ ಒಂದು ಹಿಂಟು ಕೂಡ ಇವರಿಗೆ ಸಿಕ್ಕಿರ್ಲಿಲ್ವಾ ಅಂತ ಹೇಳಿ.
ಖಂಡಿತ ಆತ ಉಲ್ಟಾ ಹೊಡಿತಾನೆ ಅಂತಲೂ ಸಿಕ್ಕಿರ್ಲಿಲ್ಲ. ಮತ್ತೆ ಆತನ ನಾವು ಕಾನೂನಾತ್ಮಕವಾಗಿ ಪ್ರೊಟೆಕ್ಟ್ ಮಾಡಿ ಕಳಿಸ್ಕೊಟ್ಟಿದೀವಿ ಅನ್ನುವಂತ ಕೂಡ ಅವರು ಭಾವಿಸಿದಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ಯಾವ ಆಕ್ಟ್ ಅಡಿಯಲ್ಲಿ ಅವನು ಬಂದಿದ್ದ, ನಾನು ಸಾಕ್ಷ್ಯವನ್ನ ನುಡಿತೀನಿ ಅನ್ನುವಂಥದ್ದು, ಅದು ಒಂದು ಹಂತಕ್ಕೆ ಮಾತ್ರ ತನ್ನನ್ನು ಕಾಪಾಡುತ್ತೆ ಅನ್ನೋದು ಇವನಿಗೂ ಗೊತ್ತಿರಲಿಲ್ಲ, ಅಥವಾ ಆತನನ್ನು ಕಳಿಸಿಕೊಟ್ಟವರಿಗೂ ಗೊತ್ತಿರಲಿಲ್ಲ. ಅವರು ಹೇಳಿದ ಪ್ರಕಾರ ಅಲ್ಲಿ ಶವಗಳು ಇದ್ದೇ ಇದೆ, ಅದು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಚಿನ್ನಯ್ಯನಿಗೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಶವ ಇದೆ ಇಲ್ಲ ಯಾವ ಕ್ಲಾರಿಟಿಯೂ ಇರಲಿಲ್ಲ. ಹೇಳಿದ ಕೆಲಸವನ್ನಷ್ಟೇ ನಾನು ಮಾಡಬೇಕು, ಹೋಗಿ ಜಾಗ ತೋರಿಸಬೇಕು ಅನ್ನುವಂಥದ್ದು, ಅಗಿಲಿಕ್ಕೆ ಶುರು ಮಾಡಿದಂಥದ್ದು, ಅಥವಾ ಸಾಕಷ್ಟು ಆಳವಾಗಿ ಆಗಿದ್ರು ಕೂಡ ಏನು ಸಿಗ್ಲಿಲ್ಲ ಅಂತ ಹೋದಾಗ ಇಡೀ ಗ್ಯಾಂಗ್ ಹೊಸ ರೀತಿಯ ಸಂಚನ ರೂಪಿಸ್ತು ಅನ್ನುವಂಥದ್ದು, ಹೊಸ ಹೇಳಿಕೆಗಳನ್ನ ಕೊಡಿಸ್ತು ಅನ್ನುವಂಥದ್ದು. ಯಾಕಂದ್ರೆ ಆತ ಆ ಡಿಗ್ಗಿಂಗ್ ಮುಗಿದ ನಂತರದಲ್ಲಿ ವಾಪಸ್ ಹೋಗ್ತಾ ಇದ್ದ, ಎಲ್ಲಿಗೆ ಹೋಗ್ತಾ ಇದ್ದ ಅನ್ನುವಂತ ಸಹಜವಾದ ಕುತೂಹಲ ಇತ್ತು. ಈಗ ಉತ್ತರ ಸಿಕ್ಕಿದೆ. ಅದರ ಭಾಗವಾಗಿ ತಿಮ್ರೋಡಿ ಅವರ ನಿವಾಸಕ್ಕೆ ಇವತ್ತು ಪೊಲೀಸರು ಬಂದಿರುವಂತದ್ದು, ಮಹಾಜರ್ ಪ್ರಕ್ರಿಯೆ ನಡೆಸ್ತಾ ಇರುವಂತದ್ದು ಇರಬಹುದು. ಹಾಗಾಗಿ ಆತನಿಗೆ ಪ್ರತಿದಿನ ಕೂಡ ಅಪ್ಡೇಟ್ ಮಾಡಲಾಯಿತು. ಅದ ಯಥಾವತ್ತಾಗಿ ಆತ ನಡ್ಕೊಂಡು ಹೋದ. ಆದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಕೊನೆಯದಾಗಿ ನಾನು ಸಾಕ್ಷಿಯಾಗಿ ಬಂದಿರುವಂತ ನಾನು ಆರೋಪಿ ಸ್ಥಾನದಲ್ಲಿ ನಿಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ಆತ ಕನಸು ಮನಸ್ಸಿನಲ್ಲಿ ಯೋಚಿಸ್ತಿರಲಿಲ್ಲ. ಅಥವಾ ತಮ್ಮ ಈ ಒಂದು ಅಜೆಂಡದ ಪ್ರಕಾರ ಇದು ಸಾಗಿ ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಆತನಿಗೆ ಸಲಹೆಯನ್ನು ಕೊಟ್ಟಂತರು ಕೂಡ ಹೇಳಿದ್ರು. ಬಹುಶಃ ಅವ್ರದೇ ಒಂದು ಪ್ಲಾನ್ ಕೂಡ ಅದೇ ರೀತಿ ಇದ್ದಂತೆ ಕಾಣಿಸುತ್ತೆ. ಹಾಗಾಗಿ ಅಂತಿಮವಾಗಿ ತಾನು ತಗಲಾಕೊಂಡೆ ಅಂದಾಗ ಪಶ್ಚಾತ್ತಾಪದ ಮಾತುಗಳು ಶುರು ಆಗಿದೆ. ಏನಾದ್ರೂ ಮಾಡಿದೆ ಅಂತ ಹೊರಬರಬೇಕು ಅನ್ನೋ ಭಯ ಶುರು ಆದಂತೆ ಕಾಣಿಸ್ತಾ ಇದೆ. ಪ್ರೇಮ್.